ಹಾಯ್ ಫ್ರೆಂಡ್ಸ್, ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಯಾರು? ಈ ಡೈನಾಮಿಕ್ ಅಧಿಕಾರಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ? ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಯಾಕೆ? ಇವರ ಸಂಬಳ ಎಷ್ಟು? ಸವಲತ್ತು ಏನೇನು ಸಿಗುತ್ತೆ? ಹುಟ್ಟೂರು ಯಾವುದು? ವಯಸ್ಸು ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಿ ದಯಾನಂದ್ ಹಿನ್ನೆಲೆ ಏನು? ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ 1967ರ ಮಾರ್ಚ್ 19ರಂದು ಜನಿಸಿದ್ರು. ಹಾವೇರಿಯ ರಾಣೆಬೆನ್ನೂರು ಇವರ ಹುಟ್ಟೂರು. BA ಪದವಿ ಪಡೆದ ದಯಾನಂದ್ಗೆ ಪೊಲೀಸ್ ಅಧಿಕಾರಿಯಾಗೂ ಕನಸು ಇತ್ತು. ಅದರಂತೆ UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. 1994ರಲ್ಲಿ ಅಂದ್ರೆ ತಮ್ಮ 27ನೇ ವಯಸ್ಸಿನಲ್ಲಿ IPS ಪಾಸ್ ಮಾಡಿದ್ರು. 1994ನೇ ಬ್ಯಾಚ್ನ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಆಯ್ಕೆಯಾದ್ರು. 1998ರಲ್ಲಿ ಪುತ್ತೂರಿನಲ್ಲಿ ಕೆಲಸ ಶುರು. ದಯಾನಂದ್ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ 1998ರಲ್ಲಿ ಪುತ್ತೂರು ಸಬ್ ಡಿವಿಷನ್ನ ASP ಆಗಿ ಕೆಲಸ ಶುರು ಮಾಡಿದ್ರು. ಇದಾದ್ಮೇಲೆ 2008ರವರೆಗೆ ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಕೋಲಾರ ಹೀಗೆ 5 ಜಿಲ್ಲೆಗಳಲ್ಲಿ SP ಆಗಿ ಸೇವೆ ಸಲ್ಲಿಸಿದ್ರು. 2008ರಲ್ಲಿ ಇವರನ್ನು DIG ಆಗಿ ಪ್ರಮೋಟ್ ಮಾಡಲಾಯಿತು. ಇದಾದ್ಮೇಲೆ ಅಗ್ನಿಶಾಮಕ ದಳ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ದಯಾನಂದ್ ಸೇವೆ ಸಲ್ಲಿಸಿದ್ರು. 2011ರಲ್ಲಿ ಬೆಂಗಳೂರು ನಗರದ ಹೆಚ್ಚುವರಿ ಆಯುಕ್ತರಾಗಿಯೂ ಕೆಲಸ ಮಾಡಿದ್ರು. 2015ರಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿ ನೇಮಿಸಲಾಯಿತು. ಗುಪ್ತಚರ ವಿಭಾಗದಲ್ಲೂ ಕೆಲಸ. 2016ರಲ್ಲಿ ಬಿ ದಯಾನಂದ್ರನ್ನು ರಾಜ್ಯ ಗುಪ್ತಚರ ವಿಭಾಗದ IGP ಆಗಿ ನೇಮಕ ಮಾಡಲಾಯಿತು. 2020ರಲ್ಲಿ ರಾಜ್ಯ ಗುಪ್ತಚರ ವಿಭಾಗದ ಹೆಚ್ಚುವರಿ DGP ಆಗಿ ಪ್ರಮೋಟ್ ಮಾಡಲಾಯಿತು. ಅಂದ್ರೆ ಇವರು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಈ ಮೂವರು CMಗಳಾಗಿದ್ದ ಅವಧಿಯಲ್ಲೂ ಗುಪ್ತಚರ ವಿಭಾಗದಲ್ಲಿ ಕೆಲಸ ಮಾಡಿದ್ರು. ಇದರ ನಡುವೆ ಸಾರಿಗೆ ಇಲಾಖೆ ಆಯುಕ್ತರಾಗಿ, CCB ಜಂಟಿ ಪೊಲೀಸ್ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವರನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ನೇಮಿಸಲಾಯಿತು. ಪೊಲೀಸರು ಕರ್ತವ್ಯದ ವೇಳೆ ಬಾಡಿ ಕ್ಯಾಮೆರಾ ಧರಿಸಬೇಕು ಅಂತ ಆದೇಶಿಸಿದ್ರು. ಜೊತೆಗೆ ತಾವು ಕೂಡ ಬಾಡಿ ಕ್ಯಾಮೆರಾ ಧರಿಸಿಕೊಳ್ತಾರೆ. ಪ್ರಾಮಾಣಿಕ ಅಧಿಕಾರಿ ಅಂತ ಫೇಮಸ್. ಮಕ್ಕಳ ನಾಮಕರಣಕ್ಕೂ ಹೋಗ್ಲಿಲ್ಲ. ಬಿ ದಯಾನಂದ್ ಪ್ರಾಮಾಣಿಕ ಅಧಿಕಾರಿ ಅಂತ ಫೇಮಸ್ ಆಗಿದ್ದಾರೆ. ಇವರು ತಮ್ಮದೇ ಕೆಲಸಗಳಿಂದ ಹೆಸರು ಕೂಡ ಮಾಡಿದ್ದಾರೆ. ಕೆಲಸದಲ್ಲಿ ಎಷ್ಟು ನಿಷ್ಠೆ ಅಂದ್ರೆ ಇವರು ಪುತ್ತೂರು ASP ಆಗಿದ್ದಾಗ ಇವರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಆದ್ರೆ ಎಂಗೇಜ್ಮೆಂಟ್ ನಿಗದಿ ಆಗಿದ್ದ ದಿನ ಕೆಲಸದಲ್ಲಿ ಬ್ಯುಸಿ ಆಗಿದ್ರಿಂದ ಮನೆಗೆ ಹೋಗಲೇ ಇಲ್ಲ. ಹೀಗಾಗಿ ಎಂಗೇಜ್ಮೆಂಟ್ ಮುಂದಕ್ಕೆ ಹಾಕಬೇಕಾಯ್ತು. ನಂತರದಲ್ಲಿ ನಿಶ್ಚಿತಾರ್ಥ, ಮದುವೆ ಆಯ್ತು. ದಂಪತಿಗೆ 2 ಗಂಡು ಮಕ್ಕಳು ಆದ್ರು. ಆದ್ರೆ 2 ಮಕ್ಕಳ ನಾಮಕರಣದ ದಿನ ದಯಾನಂದ್ ಕೆಲಸದಲ್ಲಿ ಬ್ಯುಸಿ ಇದ್ರು. ಕಾರ್ಯಕ್ರಮದಲ್ಲಿ ತಂದೆಯೇ ಇರಲಿಲ್ಲ. ದಯಾನಂದ್ ಅವರ ಪತ್ನಿಯೇ ನಾಮಕರಣ ಮಾಡಿ ಮುಗಿಸಿದ್ರು. ದಿನಕ್ಕೆ ಒಂದೇ ಹೊತ್ತು ಊಟ ಯಾಕೆ? ಬಿ ದಯಾನಂದ್ ಬೆಳಗ್ಗೆಯಿಂದ ರಾತ್ರಿವರೆಗೆ ನೀರು ಬಿಟ್ಟು ಬೇರೆ ಏನು ಸೇವಿಸೋದಿಲ್ಲ. ರಾತ್ರಿ ಮಾತ್ರ ಊಟ ಮಾಡ್ತಾರೆ. ಅಂದ್ರೆ ದಿನಕ್ಕೆ ಒಂದೇ ಒಂದು ಹೊತ್ತು ಊಟ ಮಾಡ್ತಾರೆ. ಹಾಗಂತ ಡಯೆಟ್ಗೋಸ್ಕರ ಹೇಗೆ ಮಾಡ್ತಿಲ್ಲ. ಪೊಲೀಸ್ ಕೆಲಸ ಅಂದ್ರೆ ಸದಾ ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಹೊಟ್ಟೆ ತುಂಬಿದ್ರೆ ಆಲಸ್ಯ, ನಿದ್ದೆ ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ಹಸಿವು ಸದಾ ಮನುಷ್ಯರನ್ನ ಆಕ್ಟಿವ್ ಆಗಿ ಇಡುತ್ತೆ. ಹೀಗಾಗಿ ನಾನು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಅಂತ ಖುದ್ದು ದಯಾನಂದ್ ಹೇಳ್ಕೊಂಡಿದ್ದಾರೆ. ಇನ್ನು ಇವರು ದಿನದ 24 ಗಂಟೆಯೂ ಫೋನ್ ಆನ್ ಇಟ್ಕೊಂಡಿರ್ತಾರೆ. ಎಷ್ಟೇ ಹೊತ್ತಲ್ಲಿ ತಮ್ಮ ಅಧೀನ ಅಧಿಕಾರಿಗಳು ಕರೆ ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಾರೆ. ದರ್ಶನ್ ಕೇಸ್ನ ರಿಯಲ್ ಹೀರೋ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತವರ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ. ದರ್ಶನ್ ಅರೆಸ್ಟ್ ಮಾಡಿದ್ದು ACP ಚಂದನ್ ಕುಮಾರ್ ಇರಬಹುದು. ಆದರೆ ರಾಜಕೀಯ ಒತ್ತಡಕ್ಕೆ ಮಣೆ ಹಾಕದೆ ದರ್ಶನ್ ಅರೆಸ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಇದೇ ಕಮಿಷನರ್ ದಯಾನಂದ್. ಇವರು ಚಂದನ್ ಕುಮಾರ್ ಬೆಂಬಲಕ್ಕೆ ನಿಂತಿದ್ರಿಂದಲೇ ದರ್ಶನ್ ಬಂಧನ ಸಾಧ್ಯವಾಗಿತ್ತು. ಇನ್ನು ಈಗ ಮಾಜಿ CM ಕುಮಾರಸ್ವಾಮಿ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಉದ್ಯಮಿಗೆ ಜೀವ ಬೆದರಿಕೆ ಹಾಕಿದ ಕೇಸ್ ಇದಾಗಿದ್ದು ಈ ಸಂಬಂಧ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ ಅಂತ ದಯಾನಂದ್ ಹೇಳಿದ್ದಾರೆ. ಬಿ ದಯಾನಂದ್ ಸಂಬಳ ಎಷ್ಟು?
ಬೆಂಗಳೂರು ಪೊಲೀಸ್ ಕಮಿಷನರ್ ಆದವರಿಗೆ ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ಸಂಬಳ ಇರುತ್ತೆ. ಇದಲ್ಲದೆ ವಿವಿಧ ರೀತಿಯ ಭತ್ಯೆಗಳು ಕೂಡ ಸಿಗುತ್ತೆ. ಇಲಾಖೆ ಕಡೆಯಿಂದಲೇ ಮನೆ, ವಾಹನ ನೀಡಲಾಗುತ್ತೆ. ವಾಹನಕ್ಕೆ ಹಾಕೋ ಪೆಟ್ರೋಲ್, ಡೀಸೆಲ್ ಖರ್ಚು ಕೂಡ ಸರ್ಕಾರವೇ ಭರಿಸುತ್ತೆ. ಇಡೀ ಬೆಂಗಳೂರು ನಗರದ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಇವರದ್ದಾಗಿರುತ್ತೆ. ನಗರದ ಎಲ್ಲಾ ಪೊಲೀಸ್ಗೆ ಇವರೇ ಹೆಡ್ ಆಗಿರ್ತಾರೆ. ಬೆಂಗಳೂರು ಪೊಲೀಸ್ ವಿವಿಧ ವಲಯಗಳಲ್ಲಿ ವಿಭಜನೆಯಾಗಿದ್ದು ಪ್ರತಿಯೊಂದು ವಲಯಕ್ಕೂ ಒಬ್ಬೊಬ್ಬರು ಅಸಿಸ್ಟೆಂಟ್ ಕಮಿಷನರ್ಗಳು ಇರ್ತಾರೆ. ಫ್ರೆಂಡ್ಸ್, ಇದು ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಪ್ರಾಮಾಣಿಕ ಕನ್ನಡ ಅಧಿಕಾರಿಯ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.